ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನನ್ನ ಸ್ವಾಗತ. ಹಾಗೆ ನನ್ನ ಈ ಒಂದು ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ನನ್ನ ಹಿಂದಿನ ಈ ಒಂದು ವಿಡಿಯೋದಲ್ಲಿ ತಬಲಾ ಕ್ಲಾಸ್ನ ಸುಂದರವಾದ ಒಂದು ಬೋಲನ್ನ ಪ್ರಸ್ತುತಪಡಿಸಿದ್ದೆ. ಅದೇ ರೀತಿ ಇವತ್ತು ನಿಮಗೆ ಧಾ ತೀರ ಕೀಟ ಅನ್ನುವ ಬೋಲು ಇದು ಹಿಂದಿನ ವಿಡಿಯೋದಲ್ಲಿ ಆಗಿದೆ. ಆದ್ರಿಂದ ಅದಕ್ಕೆ ಹೊಂದಿಕೊಂಡಂತೆ ಇನ್ನೆರಡು ಅಕ್ಷರ ಅದ್ಯಾವುದು ಅಂದ್ರೆ ಧಾ ತಿ ರ ಕಿ ಟ ತ ಕ ತಾ ತಿ ರ ಕಿ ಟ ತ ಕ. ಅದು ಹೇಗೆ ಬರುತ್ತೆ ಅಂದ್ರೆ ಜೋಡಿಯಾಗಿ ದಾ ತೀರ ಕೀಟ ತಕ ತಾ ತೀರ ಕೀಟ ತಕ ಧಾ ತೀರ ಕೀಟ ತಕ ತಾ ತೀರ ಕೀಟ ತಕ. ಹಿಂದಿನ ವಿಡಿಯೋದಲ್ಲಿ ಏನಿತ್ತಂದ್ರೆ ಧಾ ತೀರ ಕೀಟ ಧಾ ತೀರ ಕೀಟ ಧಾ ತೀರ ಕೀಟ ತಾ ತೀರ ಕೀಟ. ಈಗ ಅದಕ್ಕೆ ಇನ್ನೆರಡು ಅಕ್ಷರ ಸೇರ್ಪಡೆ ಆಗ್ತದೆ. ಹೇಗಂದ್ರೆ ಧಾ ತೀರ ಕೀಟ ತಕ ಥಾ ತೀರ ಕೀಟ ತಕ. ಗೊತ್ತಾಯ್ತಾ? ಹೇಗಂದ್ರೆ ಧಾ ಎರಡಕ್ಷರ, ತೀರ ಎರಡಕ್ಷರ, ಕೀಟ ಎರಡಕ್ಷರ, ತಕ ಎರಡಕ್ಷರ, ಒಟ್ಟು ಸೇರಿ ಧಾ ತೀರ ಕೀಟ ತಕ ಥಾ ತೀರ ಕೀಟ ತಕ. ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ್ತೀನಿ. ಧಾ ತೀರ ಕೀಟ ತಕ ಥಾ ತೀರ ಕೀಟ ತಕ. ನುಡಿಸೋದು ಹೇಗಂದ್ರೆ ಒಂದನೇ ಕಾಲದಲ್ಲಿ ತೋರಿಸ್ಕೊಡ್ತೀನಿ, ನಾನು ಹೇಳ್ಕೊಳ್ತಾ ನುಡಿಸ್ತೀನಿ, ಆಮೇಲೆ ಬರೀ ತಬಲದಲ್ಲೇ ತೋರಿಸ್ತೀನಿ. ಧಾ ಗೊತ್ತಲ್ಲ ನಿಮ್ಗೆ. ನಾ ಮತ್ತು ಸಣ್ಣ ಎಡಗೈಯ ಉಂಗುರ ಬೆರಳಿನ ನಾವು ಈ ಡಗ್ಗದ ಮೇಲೆ ಹೀಗೆ ಒತ್ತಿ ನುಡಿಸಿದಾಗ ಅದು ಮತ್ತು ನಾ ಎರಡು ಸೇರಿ ನಿಮಗೆ ಧಾ ಆಗ್ತದೆ. ಏನಾದ್ರು ಕನ್ಫ್ಯೂಷನ್ ಇದ್ರೆ ತಾವು ಇದನ್ನ ಗಮನಿಸ್ತಾರೆ. ಧಾ ಹೇಗೆ ಬರ್ತದೆ ಅಂದ್ರೆ ಎರಡೂ ಬೆರಳುಗಳ ನುಡಿಸಿದಾಗ ಒಂದು ಏಕಕಾಲದಲ್ಲಿ ನುಡಿದ್ರೆ ಮಾತ್ರ ಧಾ ಆಗ್ತದೆ. ಧಾ ಅಂದ್ರೆ ಈ ಕರಣಿಗೆ ತಾಗಿಸಿ ಪಕ್ಕದಲ್ಲಿ ನಾವು ನುಡಿಸಿದ ಮಾತ್ರ ಅದು ನಾ ಮತ್ತೆ ಅಥವಾ ಧಾ. ನಾ ಮತ್ತು ಧಾಕ್ಕೆ ನಾವು ತಬಲದಲ್ಲಿ ನುಡಿಸುವಂತ ಕ್ರಮ. ಆದ್ರಿಂದ ಅವೆರಡನ್ನು ಒಟ್ಟಿಗೆ ನುಡಿಸಿದಾಗ ನಿಮಗೆ ಧಾ ಅಕ್ಷರ ಬರ್ತದೆ. ನೋಡಿ, ಉದಾಹರಣೆಗೆ ಧಾ ಧಾ ಹೀಗೆ. ಈಗ ಅದೇ ಹೇಳಿದಂತ ಬೋಲನ್ನ ನುಡಿಸೋಣ. ಧಾ ತೀರ ಕೀಟ ತ ಕ ತಾ ತೀರ ಕೀಟ ತ ಕ. ನಮ್ಮೆ ಧಾ ತೀರ ಕೀಟ ತ ಕ ತಾ ತೀರ ಕೀಟ ತ ಕ. ಇನ್ನೊಮ್ಮೆ ನೋಡ್ಕೊಳ್ಬೇಕಾದ್ರೆ ಧಾ ತೀರ ಕೀಟ ತ ಕ ತಾ ತೀರ ಕೀಟ ತ ಕ. ಗೊತ್ತಾಯ್ತಲ್ಲ? ಈಗ ಬರೀ ನಾದ ಮಾತ್ರ ನೋಡಿ. ಗೊತ್ತಾಯ್ತಲ್ಲ? ಈಗ ನೋಡಿ, ಇದನ್ನ ಒಂದನೇ ಕಾಲದಲ್ಲಿದೆ. ನೆಕ್ಸ್ಟ್ ಈಗ ಎರಡನೇ ಕಾಲದಲ್ಲಿ ನೋಡಿ. ಈಗ ಒಂದನೇ ಕಾಲದಲ್ಲಿ ಮತ್ತೆ ನೆಕ್ಸ್ಟ್ ಈಗ ಅದು ಪರಿವರ್ತನೆ ಆಗುವುದನ್ನು ಕೂಡ ನೀವು ಗಮನಿಸಬೇಕು. ಈಗ ನೋಡಿ, ಧಾ
ನೋಡಿದ್ರಲ್ಲ, ಈಗ ಮತ್ತೊಮ್ಮೆ ತೋರಿಸ್ತೇನೆ ನೋಡಿ, 1ನೇ ಕಾಲ ಮತ್ತು 2ನೇ ಕಾಲ. ಗೊತ್ತಾಯ್ತಾ? ಈಗ 1ನೇ ಕಾಲ ಮತ್ತು 2ನೇ ಕಾಲ ಮತ್ತು ಈ ಬೋಲಿನ ವಿವರಣೆ ಎರಡನ್ನು ಕೊಟ್ಟಿದ್ದೀನಿ. ತಾವು ಸೂಕ್ಷ್ಮವಾಗಿ ನೋಡಿ ಅದನ್ನ ಗಮನ ಇಟ್ಟು ನುಡಿಸಿದ್ರೆ ಸ್ಪಷ್ಟವಾದ ಬಾಯಲ್ಲಿ ಹೇಳ್ಕೊಳ್ತಾ ನುಡಿಸಿದ್ರೆ ತುಂಬಾ ಅನುಕೂಲ ಆಗ್ತದೆ. ನಾವು ಅಭ್ಯಾಸನೂ ಕೂಡ ಚಂದ ಆಗ್ತಾ ಬರ್ತದೆ. ಆದ್ರಿಂದ ಇವತ್ತಿನ ಈ ಧಾ ತೀರ ಕೀಟ ತಕ, ಥಾ ತೀರ ಕೀಟ ತಕ ಈ ಬೋಲನ್ನ ನಿಮಗೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಆಮೇಲೆ ಈಗ ನೀವು ಮುಂದಿನ ಈ ವಿಡಿಯೋದಲ್ಲೂ ಕೂಡ ಇದರ ನಂತರದ ಬೋಲ್ಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಬರ್ತೀನಿ. ದಯವಿಟ್ಟು ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ಇದನ್ನ ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ವಂದನೆಗಳೊಂದಿಗೆ ಗಣೇಶಾಚಾರ್ಯ.